ನಮಸ್ಕಾರ ಕರ್ನಾಟಕ. ರಕ್ಷಿತಾ ಮತ್ತೊಮ್ಮೆ ಬಂದಳು ಟಿ ವಿಯಲ್ಲಿ. ಬಿಗ್ ಬಾಸ್ ಮಂದಿ ಎಲ್ಲ ವಾಪಸ್ ಕಲರ್ಸ್ ಕನ್ನಡಕ್ಕೆ ಅನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಏನಪ್ಪ ಅಂದ್ರೆ ವಿಷಯ ಏನಪ್ಪ ಅಂದ್ರೆ ಇವತ್ತು ಕಲರ್ಸ್ ಕನ್ನಡಕ್ಕೆ ಟಿ ಆರ್ ಪಿ ಕಡಿಮೆ ಆಗಿರ್ತಕ್ಕಂಥ ವಿಷಯ, ಕಡಿಮೆ ಆಗೈತೆ ಅಂತಕ್ಕಂಥದ್ದು ವಿಷಯ ನಿಮಗೆಲ್ಲರಿಗೂ ಗೊತ್ತದ. ಅದ್ರ ಬಗ್ಗೆ ಏನು ಚರ್ಚೆ ಬೇಡ. ಯಾಕಪ್ಪ ಅಂತಂದರೆ ಈ ವರ್ಷದ ಬಿಗ್ ಬಾಸ್ ಸೀಸನ್ 12 ಏನದಲ್ಲ, ಈ ಗಿಲ್ಲಿ ಮತ್ತು ರಕ್ಷಿತಾಳಿಂದ ಬಹಳ ದೊಡ್ಡ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಆದರೆ ಇವತ್ತು ಏನಾಗತ್ತಿತ್ತಪ್ಪ ಅಂತಂದ್ರೆ ಇದೇ ಒಂದು ವಿಚಾರ ಇವತ್ತು ಹೊರಗಡೆ ಎಲ್ಲ ಕಡೆ ಸ್ಪ್ರೆಡ್ ಬಿಡೈತೆ. ಮತ್ತು ಈ ಕಲರ್ಸ್ ಕನ್ನಡ ಹೆಂಗಾರ ಮಾಡಿ ಮತ್ತು ನಾವು ಟಿ ಆರ್ ಪಿ ಹೆಚ್ಚು ಮಾಡ್ಕೋಬೇಕಲ್ಲ, ಇಲ್ಲಪ್ಪ ಅಂದ್ರೆ ನಮ್ಮ ಕತೆ ಮುಗಿತೈತಿ ಅಂತಕ್ಕಂಥ ವಿಚಾರದೊಳಗೆ ಈ ಕಲರ್ಸ್ ಕನ್ನಡದಲ್ಲಿ ಕುಂತ್ಬಿಟ್ಟಾರೆ. ಸೊ ಹಂಗಾಗಿ ಏನಾರ ಹೊಸ ವಿಚಾರಗಳನ್ನು ಹೊರಗೆ ತೊಗೊಂಬರ್ತಾರೆ, ಹೊಸದು ಒಂದು ಏನಾರ ಒಂದು ಕತೆ ಎಬ್ಬಿಸ್ತಾರೆ. ಯಾಕಪ್ಪ ಅಂದ್ರೆ ಅವರು ಟಿ ಆರ್ ಪಿ ಎಬ್ಬಿಸ್ಬೇಕಂದ್ರೆ ಅವ್ರು ಏನಾರ ಮಾಡಲೇಬೇಕು. ಇಲ್ಲಪ್ಪ ಅವ್ರು ಎದ್ದೇಳಂಗಿಲ್ಲ, ಮತ್ತು ಕೆಳಗೆ ಬೀಳಕ್ಕೆ ಎದ್ದೇಳಕ್ಕೆ ಆಗಂಗಿಲ್ಲ, ಅಷ್ಟು ಕೆಳಗೆ ಬಿದ್ದು ಬಿಟ್ಟಾರ ಅಂತ ವಿಚಾರ ಗೊತ್ತಾಗತ್ತೆ. ಯಾಕಪ್ಪ ಅಂದರೆ ನೀವು ಹೊಸ ವಿಚಾರ ಏನಪ್ಪ ಅಂದ್ರೆ ಇವತ್ತು ಗಿಲ್ಲಿ ಹೊರಗಡೆ ನೋಡಿದ್ರೆ ಎಷ್ಟು ಫೇಮಸ್ ಆಗ್ಯಾನಪ್ಪ ಅಂತಂದ್ರೆ ಅದಕ್ಕಿಂತ ಮುಂಚೆ ಕಲರ್ಸ್ ಕನ್ನಡದ ಬಿಟ್ಟು ಜಿ ಕನ್ನಡದೊಳಗೆ ಏನೇನೋ ಕಾರ್ಯಕ್ರಮ ಮಾಡಿದೆ. ಯೂಟ್ಯೂಬ್ ಒಳಗೂ ಆಲ್ರೆಡಿ ಆಲ್ಮೋಸ್ಟ್ ಅಲ್ಲಿ ಕಾರ್ಯಕ್ರಮ ಮಾಡ್ಯಾನ. ಬಟ್ ಕಾರ್ಯಕ್ರಮ ಅಂತಕ್ಕಂಥದ್ದು ಎಲ್ಲ ನೀವು ನೋಡಿರ್ಬೋದು. ಬಟ್ಟು ಈ ಕಲರ್ಸ್ ಕನ್ನಡದಲ್ಲಿ ಬಂದಿರುವಂಥ ಬಿಗ್ ಬಾಸ್ ಸೀಸನ್ ಮೂಲಕ ಅತಿ ಪ್ರಚಂಡವಾದಂಥ ಅಭಿಮಾನಿ ಬಳಗವನ್ನು ಮತ್ತು ಅದ್ಭುತವಾಗಿರುವಂತಹ ಒಂದು ವಿಚಾರಗಳನ್ನು ಹೊರಗೆ ತೊಗೊಂಬಂದ. ಆತನಲ್ಲಿರುವಂತಹ ಭಾಳ ಸ್ಪಷ್ಟವಾಗಿರುವಂಥ ಒಂದು ಏನು ಪ್ರತಿಭೆ ಈ ಥರ ಹೊರಗೆ ಬಂದ್ಬಿಡ್ತೀವಿ ಬಿಗ್ ಬಾಸ್ ಮುಖಾಂತರ. ಸೊ ಹಂಗಾಗಿ ಕರ್ನಾಟಕದ ಮನೆ ಮಾತುಗಳಲ್ಲಿ ಕೂಡ ಇವತ್ತು ಗಿಲ್ಲಿ ಬಗ್ಗೆ ನೀವು ನೋಡಿರ್ತಕ್ಕಂಥದ್ದು, ಕೇಳಿರ್ತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತದ. ಸೊ ಇವತ್ತು ಬಿಗ್ ಬಾಸ್ ಸೀಸನ್ ಮುಗಿದ್ರೂ ಕೂಡ 6 ತಿಂಗಳು 7 ತಿಂಗಳಾದರೂ ಕೂಡ ಆತನ ಕ್ರೇಜ್ ಏನು ಕಡಿಮೆ ಆಗಿಲ್ಲ. ಇದು ಯಾವ ವರ್ಷ ನಡೆಯೋದಿಲ್ಲ ಇಲ್ಲ ಅನಿಸ್ಬಿಟ್ಟೆ ನನಗೆ ಮುಂದೆ. ಸೊ ಅಷ್ಟರ ಮಟ್ಟಿಗೆ ಕ್ರೇಜ್ ಅದ. ಈ ಇತ್ತೀಚೆಗೆ 2-3 ದಿನದಿಂದ ಯಾವುದಪ್ಪ ದಾವಣಗೆರೆ ಒಳಗೆ ಈ ಟಾಕ್ಸಿಕ್ ಎನ್ನುವಂಥದ್ದು ಒಂದು ಕ್ಲಾತಿಂಗ್ ಸೆಂಟರ್ ಬರುತ್ತದೆ. ಅಂದರೆ ಬಟ್ಟೆ ಅಂಗಡಿ ಓಪ್ನಿಂಗಿಗೆ ಹೋಗ್ಯಾನ, ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗ್ಯಾನ. ಏನು ಜನಸಂಖ್ಯೆ ಮಾರ ಅಬಾಬಾ! ಹಿಂದೆ ಹೋದರೂ ಸೆಲ್ಫಿ ಕೇಳ್ತಾರೆ, ಮುಂದೆ ಹೋದರೂ ಸೆಲ್ಫಿ ಕೇಳ್ತಾರೆ, ಎಲ್ಲಿ ಹೋದರೂ ಜನ ಮುಗಿ ಬಿದ್ದು ಬಿಟ್ಟಾರ. ಕೇಳಬಾರ್ದು, ಅದರ ಪರಿಸ್ಥಿತಿನೇ ಅದ್ಭುತ. ಸೊ ಹಂಗೆ ಆ ವಿಚಾರದೊಳಗೆ ಇವತ್ತು ಗಿಲ್ಲಿ ಒಂದು ಕಡೆಯಿಂದ ಫೇಮಸ್ ಆಗಿದ್ನಪ್ಪ ಅಂತಂತಂದ್ರೆ ಈಗ ಕಲರ್ಸ್ ಕನ್ನಡದ ಏನಾರ ಮಾಡಿ ನಾವು ಇವತ್ತು ಟಿ ಆರ್ ಪಿ ಮಾಡ್ಕೋಬೇಕಲ್ಲ, ಇಲ್ಲಪ್ಪ ಅಂದ್ರೆ ನಮ್ಮದು ನಡೆಯಂಗಿಲ್ಲ ಅಂತಕ್ಕಂಥ ವಿಚಾರದವರು ಹೊಸದೊಂದು ಮಾಡ್ಯಾರ. ಏನಪ್ಪ ಅಂದ್ರೆ ಕ್ವಾಟ್ಲೆ ಕಿಚನ್. ಈ ಕಿಚನ್ ಏನಪ್ಪ ನನಗೆ ಗೊತ್ತಿಲ್ಲ. ಇದು ಕಿಚನ್ ಬಗ್ಗೆ ಏನಪ್ಪ ಅಂದ್ರೆ ಹೆಣ್ಮಕ್ಳು ಬರ್ತಾರೆ, ಅಡುಗೆ ಮಾಡ್ತಾರೆ. ಈ ದೊಡ್ಡ ಮನೆತನದೊಳಗೆ ಗಂಡು ಮಕ್ಕಳು ಅಡುಗೆ ಮಾಡೋದು ನೋಡೀನಿ. ಹೆಣ್ಮಕ್ಳು ಎಲ್ಲಿ ಅಡುಗೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಮಂಥ ಸಣ್ಣ ಮನೆ ಒಳಗೆ ಅಡುಗೆ ಮಾಡೋದು ನೋಡಿವಿಪ್ಪ ಈ ಟಿ ವಿ ಒಳಗೆ. ಅದ್ರಾಗ ಅವ್ರಿಗೆ ಏನು ಮೇನ್ ಮುಖ್ಯ, ಈ ರಕ್ಷಿತಾಳ ಭಾಷೆ ಎಲ್ಲರಿಗೂ ಕೂಡ ಇಷ್ಟ ಆಗಿಬಿಟ್ಟೈತಿ. ಇದು ಆಕೆ ಪೆದ್ದು ಮಾತಾಡ್ತಾಳೋ, ಹುಚ್ಚು ಮಾತಾಡ್ತಾಳೋ, ಹೆಚ್ಚು ಮಾತಾಡ್ತಾಳೋ, ಮಾತಾಡಿರೋ ನಡಿತೈತಿ, ಹುಚ್ಚು ಮಾತಾಡಿರೋ ನಡಿತೈತಿ. ಅಂದ್ರೆ ಆಕೆಯ ಮನಸ್ಸನ್ನು, ಆಕೆ ಜನರ ಮನಸ್ಸು ಗೆದ್ದು ಬಿಟ್ಟಾಳೆ. ಆಕೆ ಹಂಗೆ ಮಾತಾಡ್ತಾ ಅನ್ನೋದು ಪ್ರಶ್ನೆ ಇಲ್ಲ, ಮಾತಾಡೋದೇ ಚಂದ ಅಂತಕ್ಕಂಥ ಪ್ರಶ್ನೆ ಮಾಡ್ಬಿಟ್ಟೈತಿ ಇವತ್ತು. ಸೊ ಹಂಗೆ ರಕ್ಷಿತಾ ಪುಟ್ಟಿನ ಮೇನ್ ಹಾಕೊಂಬಿಟ್ಟಾರೆ. ನಮಗೇನಪ್ಪ ಅಂದ್ರೆ ರಕ್ಷಿತಾ ಪುಟ್ಟಿ ಖಾಲಿ ಕುಂದ್ರಬಾರ್ದು, ಇತ್ತೀಚೆಗೆ ಕಾರ್ ತೊಗೊಂಡಾಳೆ, ಇನ್ನೂ ಬೆಳಿತಿರ್ಬೇಕು. ಕರ್ನಾಟಕದೊಳಗೆ ಆಕೆ ಬೆಳೀತಕ್ಕಂಥದ್ದು ನಾವೆಲ್ಲ ಕಣ್ತುಂಬ ನೋಡ್ತಿರ್ಬೇಕು. ಆಕೆ ಯಾಕಪ್ಪ ಅಂದ್ರೆ ಒಂದು ಮುಗ್ಧ ಮನಸ್ಸಿನ ಜೀವಿ ಅಥವಾ ನಿಷ್ಕಲ್ಮಶ ಮನಸ್ಸಿನ ಜೀವಿ ಅಂತೇಳಿ ಕರಿಬೋದು. ಬಿಗ್ ಬಾಸ್ ಮನೆಯೊಳಗೆ ಇದ್ದಂಥ ಯಾವುದೇ ನಾಟಕೀಯ ಭಾವನೆ ಇರಲಾರ್ದೆ, ಯಾರನ್ನೂ ಕೂಡ ಟಾರ್ಗೆಟ್ ಮಾಡಿದ್ಲು. ಕಾವ್ಯಾಳನ್ನು, ಒಂದಷ್ಟು ಸ್ಪಂದನಾಳನ್ನು ಒಂದು ಸ್ವಲ್ಪ ಟಾರ್ಗೆಟ್ ಮಾಡಿದ್ಲು ಅಂದರೂ ಕೂಡ ಅದು ಆಟವನ್ನು ಗೆಲ್ಲಬೇಕು ಅಥವಾ ಗಿಲ್ಲಿಯ ಸ್ನೇಹ ನಾನೇ ಪಡೆದುಕೊಳ್ಬೇಕೆನ್ನುವಂಥ ಅತಿರೇಕದೊಳಗೆ ಮಾಡಿದ್ಲು ಗೊತ್ತಿಲ್ಲ. ಬಟ್ ಒಂದಷ್ಟು ಕಿರಿಕಿರಿ ಮಾಡ್ಕೊಂಡಾಳೆ. ಬಟ್ ಆಕೆಯನ್ನು ಮನಸ್ಪೂರ್ವಕವಾಗಿ ಮಾತನಾಡೋದಾದ್ರೆ ಆಕೆ ಒಂದು ಮೃದು ಮನಸ್ಸಿನ ಹುಡುಗಿ. ಸೊ ಹಂಗೆ ಆಕೆ ಮಾತಾಡೋದು ಭಾಳ ಇಷ್ಟ ಆಗಿಬಿಟ್ಟೈತೆ ಎಲ್ಲರಿಗೆ. ಸೊ ಹಂಗಾಗಿ ಇದು ಕೂಡ ಕಲರ್ಸ್ ಕನ್ನಡದವ್ರು ಕ್ಯಾಚ್ ಮಾಡ್ಯಾರ. ಇದನ್ನ ಯಾರನ್ನ ಹೆಂಗೆ ಮಾಡಿರೋ ಹೊಂಟಾಗ್ತೈತಿ. ಈಗ ಗಿಲ್ಲಿ ಇಲ್ಲಪ್ಪ ಅಂದ್ರೆ ಜನ ನೋಡಂಗಿಲ್ಲ ಅಂತಕ್ಕಂಥ ವಿಚಾರದೊಳಗೆ ಸರ್ಚ್ ಮಾಡಿದಾಗ ಇಲ್ಲಿ ಕಳ್ಳಪುಟ್ಟಿ ಅಂದರೆ ಈಗ ಸ್ಪಂದನ ಬರ್ತಾರೆ. ಕಳ್ಳಪುಟ್ಟಿ ಅಲ್ಲ, ಈ ಟಗರು ಪುಟ್ಟಿ ನಮ್ಮ ರಕ್ಷಿತಾ ಶೆಟ್ಟಿಯನ್ನು ಕರ್ಕೊಂಬಂದು ನಿಂದಿರ್ಸ್ತಾರೆ. ಅವಾಗ ಏನಪ್ಪ ಅಂತಂದ್ರೆ ಈ ಕ್ವಾಟ್ಲೆ ಕಿಚನ್ ಒಂದು ಪ್ರೋಮೋ ಬಿಡುಗಡೆ ಮಾಡ್ರೆ ಆ ಕ್ವಾಟ್ಲೆ ಕಿಚನ್ ಒಳಗೆ ಒಂದು ಡೈಲಾಗ್ ಹೇಳ್ತಾರೆ, ನಾವು ಎಲ್ಲಿವರೆಗೆ ಎದುರಿಸ್ತೇವೆ ಅಲ್ಲ ನಿನಗೆ ಹೇಳಕ್ಕೆ ಬರೋದು. ಸುಮ್ಮನೆ ಯಾಕೆ ಒಣ ಡೈಲಾಗ್ ಮಾಡ್ಕೊಳಕ್ಕೆ ಒಲಿಗೆ ಇದ್ದಿದ್ದು ಹೇಳ್ಬಿಡಮ್ಮ, ಯಾಕೆ ಬೇಕಾದ್ರೆ ನಮಗೂ ಆ್ಯಕ್ಟಿಂಗ್ ಬರೋಂಗಿಲ್ಲ, ಇರಲಿ. ಎಲ್ಲಿವರೆಗೂ ಎದುರಿಸ್ತಾರ ಅಲ್ಲಿವರೆಗೂ, ನಾವು ಎಲ್ಲಿವರೆಗೂ ಎದುರ್ಕೊಂತೀವಿ ಅಲ್ಲಿವರೆಗೂ ಎದುರಿಸ್ತಾರ ಅಂತಕ್ಕಂಥ ಒಂದು ಡೈಲಾಗ್ ಐತೆ. ಚಾಕು ಕೈಯಲ್ಲಿದೆ ಅಂತ ಇದು ಮಾಡ್ಕೋಬಾರ್ದು, ಟೈಮ್ ನೋಡಿ ಕಚ ಅಂತ ಕಟ್ ಮಾಡಿಬಿಡ್ಬೇಕಂತೇಳಿ. ಅದ್ರದ್ದು ಏನು ದೊಡ್ಡ ಪ್ರೋಮೋ, ಅದು ಏನು ಗೆಲ್ಲಲೇಬೇಕಂತ. ಈ ಕಡೆ ಓಂ ಪ್ರಕಾಶ್ ಅವರು ಅದಾರ, ಎಲ್ಲರೂ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಅವರು. ಇವರು ತುಕಾಲಿ ಸಂತೋಷ್ ಆಗಿರ್ಬೋದು. ಅದರೊಳಗೆ ಮತ್ತೊಬ್ಬ ವ್ಯಕ್ತಿನ ಕರ್ಕೊಂಬಂದ್ಬಿಟ್ರೆ ಈ ಕರಿಯಪ್ಪ ಏನು ಮಾತಾಡ್ತಾರೋ ಗೊತ್ತಿಲ್ಲ, ಬರೀ ಹಸುವಿನ ಬಗ್ಗೆ ಅನ್ನದ ಬಗ್ಗೆ ಮಾತಾಡ್ತಾನಂತ. ನೋಡಿದಪ್ಪ ದೊಡ್ಡ ಬಾಡಿ ಬಿಲ್ಡರ್ ಅದನ್ನು ಏನು ಮಾತಾಡ್ತಾನೆ ಅನ್ನೋದು ಒಂದು ಸರಿ ಗೊತ್ತಾಗಂಗಿಲ್ಲ.
ಒಟ್ಟು ಏನೋ ಮಾಡಿ ಕಲರ್ಸ್ ಕನ್ನಡದವ್ರು ಒಟ್ಟು ತಮ್ಮ ವಿಚಾರಕ್ಕೆ ತಿಳ್ದಂಗೆ ಏನಾರ ಒಂದು ಕಾರ್ಯಕ್ರಮ ಜಾರಿಗೆ ತರಕಚ್ಚಾರ. ಅದ್ರೊಳಗೆ ಸೂರಜ್ ಸಿಂಗ್ ಅದಾನ. ಸೂರಜ್ ಸಿಂಗ್ ಬಿಗ್ ಬಾಸ್ ಮನೆಯೊಳಗಿದ್ದಾಗೆ ಏನು ಮಾತಾಡಿಲ್ಲ. ಅವಂಗೆ ಅಡುಗೆ ಮಾಡೋಕೆ ಮೊದಲ ಬರೋಂಗಿಲ್ಲ. ಸೊ ಇದ್ರೊಳಗೆ ತೊಗೊಂಬಂದಾರಂತ. ಮತ್ತೊಬ್ಬರು ಯಾರಪ್ಪ ಅಂದ್ರೆ ಓಂ ಪ್ರಕಾಶ್ ಅವ್ರು ಡೈರೆಕ್ಷನ್ ಮಾಡ್ತಿದ್ರು. ಈ ಕಿಚನ್ ಒಳಗೆ ಏನು ಮಾಡ್ತಾನೆ ನನಗೆ ಅರ್ಥ ಆಗೋಯ್ತು. ಸೊ ಅದನ್ನು ಕರ್ಕೊಂಬಂದಾರೆ. ಅದಾದ ನಂತರ ಬಿಗ್ ಬಾಸ್ ಸೀಸನ್ ಹಳೆಯ ಸ್ಪರ್ಧೆ ಆಗಿರುವಂಥ ಮಂಗಳ, ಮೀನಾ ಇವರೆಲ್ಲರನ್ನ ಕರ್ಕೊಂಬಂದಾರೆ. ಮತ್ತು ಈ ತುಕಾಲಿ ಸಂತೋಷು, ವಾಣಿ ಮತ್ತು ಅವನು ಯಾರ ಕಲಾವಿದ ಅಂತಪ್ಪ ಅವನ ಹೆಸರು ಗೊತ್ತಿಲ್ಲ, ಪ್ರಶಾಂತ್. ಸೊ ಅವರೆಲ್ಲರೂ ಒಂದಷ್ಟು ಕಿಚನ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಬಂದಾರೆ. ಮುಂದೆ ಏನಾಕತ್ತೆ ಗೊತ್ತಿಲ್ಲ. ಬಟ್ ಆ ಒಂದು ಪ್ರೋಮೋ ಬಿಟ್ಟಾರಲ್ಲ, ಆ ಪ್ರೋಮೋದೊಳಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ರಕ್ಷಿತಾ ಪುಟ್ಟಿ ಅಂತ ಕಮೆಂಟ್ ಮಾಡಿಬಿಟ್ರು ಕಲರ್ಸ್ ಕನ್ನಡದವ್ರಿಗೆ. ಇನ್ನು ಈಗ ಜಾಸ್ತಿ ಉಬ್ಬಿ ಬಿಡ್ತಾರೆ ಈ ಕಲರ್ಸ್ ಕನ್ನಡದವ್ರು. ಪರವಾಗಿಲ್ಲ, ಎದ್ದೀವಿ ಮತ್ತೆ ಮ್ಯಾಲೆ ಎದ್ದೇಳಾಕತ್ತೀವಿ, ನೋಡ್ಬೇಕು ಗಿಚ್ಚಿ ಗಿಲಿ ನೋಡಮ್ಮ ಯಾವ ಕಾರ್ಯಕ್ರಮನೂ ಟಾಪ್ನಾಗ ಎದ್ದು ಬರವಲ್ವು, ಇನ್ನು ಈ ಕ್ವಾಟೆ ಕಿಚನರ ಎದ್ದು ಬರಲಿ ಅಂತಕ್ಕಂಥ ವಿಚಾರದೊಳಗೆ ಇವ್ರು ಕುಂತು ಬಿಟ್ಟಾರೆ. ಸೊ ಹಂಗೆ ಇಲ್ಲಿ ಒಂದು ಕನ್ಫರ್ಮೇಷನ್ ಕೊಡಬಲ್ಲೆ. ರಕ್ಷಿತಾ ಇರುವಂಥ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಒಂದಷ್ಟು ಮಟ್ಟಿಗೆ ಹೆಸರು ಮಾಡ್ಬೋದು. ಇದು ಮೊದಲ ರಘು ಬಂದಿದ್ದಂತಪ್ಪ, ಇದ್ರಾಗ ಕ್ವಾಟ್ಲೆ ಕಿಚನ್ ನಾವಂತೂ ನೋಡಿಲ್ಲ. ಅತಿ ಶೀಘ್ರ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಮತ್ತು ಅದ್ರ ಯಾವಾಗ ಬರ್ತಾರಂತ ಗೊತ್ತಿಲ್ಲ. ಒಂದು ಪ್ರೋಮೋ ಬಿಟ್ಟಾರಷ್ಟೇ. ಸ್ವಲ್ಪ ಕ್ಯೂರಿಯಾಸಿಟಿ ಬರಲಿ ಜನಕ್ಕೆ. ಈ ರಕ್ಷಿತಾ ಏನಪ್ಪ ಅಂದ್ರೆ ಖಾಲಿ ಕುಂದ್ರಬಾರ್ದು ನಮಗೆ. ಆಕೆ ಯೂಟ್ಯೂಬ್ ಆದ್ರೂ ಅಡುಗೆ ಮಾಡ್ತಿದ್ಲು, ಈಗಾರನ್ನ ಅಡುಗೆ ಮಾಡೋದು ಆಕೆ ಏನು ಪ್ರಶ್ನೆ ಇಲ್ಲ. ಬಟ್ ಆಕೆಗೆ ಜೀವನ ಲೈಫ್ ಸಿಗ್ಬೇಕು. ಸೊ ಆಕೆಗೆ ಒಂದು ಹಂತದವರೆಗೆ ಲೈಫ್ ನಡೀತಾ ಇರಬೇಕು, ಜನ ಗುರ್ತಿಸ್ತಾ ಇರ್ಬೇಕು. ಆ ಮಗುವಿನ ಮುಗ್ಧ ಮನಸ್ಸಿರುವಂಥ ಹುಡುಗಿ ಯಾವಾಗಲೂ ನಗ್ನಗ್ತಿರ್ಬೇಕು, ಜನರನ್ನ ನಗಿಸ್ತಾ ಇರಬೇಕು. ಸೊ ಆಕೆ ಏನು ಹೇಳಿಕೊಟ್ಟಾರ ಡೈಲಾಗ್ ಅದನ್ನು ಚೆಂದಾಗಿ ಹೇಳ್ಯಾಳ. ಬಟ್ ಆಕೆ ರಿಯಾಲಿಟಿಯಾಗಿ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಸೊ ನೋಡಮ್ಮ ಅದು ಯಾವ ರೀತಿಯಾಗಿರ್ತದೆ ಗೇಮು. ನಾನಂತೂ ರಕ್ಷಿತಾ ಪುಟ್ಟಿಯನ ಮಾತು ನಾವಂತೂ ಟಿ ವಿ ನೋಡೋಕ್ಕಂತ ಪುರ್ಸೊತ್ತಿಗಿಲ್ಲ. ನಮ್ಮ ಮನ್ಯಾಗ ಧಾರಾವಾಹಿ ಬಿಟ್ಟರೆ ಮತ್ತು ಬೇರೆದೇನು ಮಾತಾಡೋಂಗಿಲ್ಲ. ಧಾರಾವಾಹಿ ಏನರ ಹಚ್ಚಲ್ಲಪ್ಪ ನಮ್ಮ ಕತೆ ಬದಲಿ ಹಾಕೋ ಮತ್ತು ಏನು IPL ಐತೆ ಅಂತ ಒಂದು ಚೂರು ಏನರ ಬೇಡ್ಕೊಂಡು ಕಾಡ್ಕೊಂಡು ನೋಡ್ಕೊಂಡು ಕುಂದಿರ್ತೀವಿ. ಬಟ್ ಈ ಕ್ವಾಟ್ಲೆ ಕಿಚನ್ ನೋಡ್ಬೇಕಂದ್ರೆ ಮತ್ತೆ ಅವ್ರಿಗೆ ತಲೆ ಕೆಟ್ಟಬಿಡ್ತದೆ. ಅವ್ರಿಗೆ ನಾನು ಮಾಡೋ ಅಡುಗೆ ಅವ್ರೇನು ತೋರಿಸ್ತಾರಂತೆ ಮತ್ತು ನಮ್ಮ ಮನೆ ಜಗಳ ಆಡಂಗದಾಳ ಅಮ್ಮವ್ವ. ಸೊ ಅದ್ರ ಬಗ್ಗೆ ನಾನು ವಿಚಾರ ಮಾಡೋದು ಬೇಡ ಇವಾಗ. ಆ ಮೊಬೈಲೆಲ್ಲ ನೋಡ್ಕೋತೀನಿ. ಬಟ್ ಅದು ಎಲ್ಲೆಲ್ಲಿ ಅದ ಕಟ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಒಳಗೆ ದೊಡ್ಡ ಪಂಡಿತರು ಅದಾರ, ನನಗಿಂತ ದೊಡ್ಡ ಪಂಡಿತರು ಅದಾರ. ಅವರೆಲ್ಲ ಈ ಯಾರಪ್ಪ ಅಂತಂದ್ರೆ ರಕ್ಷಿತಾ ಏನು ಕಿಲಗಡಿ ಮಾಡ್ತಾಳೆ ಅಥವಾ ಆಕೆ ಏನು ಚಂದ ಮಾತಾಡ್ತಾಳೆ, ಅದು ಯಾವುದ್ರ ಬಗ್ಗೆ ಏನಾರ ಸ್ವಲ್ಪ ಚಂದ ಇಷ್ಟ ಆಯ್ತು ಅಂದ್ರೆ ಕಟ್ ಮಾಡಿ ಹಾಕ್ತಾರೆ. ಅದನ್ನೆಲ್ಲ ನೋಡ್ತಿರ್ತೀನಿ. ಬಟ್ ಕ್ವಾಟ್ಲೆ ಕಿಚನ್ ಸಂಪೂರ್ಣವಾಗಿ ನೋಡೋಕ್ಕಾಗಿಲ್ಲ. ಯಾಕಪ್ಪ ಅಂದ್ರೆ ಅದು ಏನನ್ನೋದು ಅರ್ಥ ಆಗಂಗಿಲ್ಲ. ಅವು ಎದಕ್ಕೆ ಅಡ್ಡಾಡ್ತಾವೆ, ಎದಕ್ಕೆ ಕುಯ್ತಾವೆ. ಅದು ನೋಡಿದ್ರೆ ದೊಡ್ಡ ಪ್ರೋಮೋದೊಳಗೆ ಏನಪ್ಪ ಅಂದ್ರೆ ಯಾರನ್ನಾರ ಕೊಲೆ ಮಾಡ್ತಾರೆ, ಸ್ಕೆಚ್ ಹಾಕ್ತಾರೆ. ನಾವೇ ಬೆಂದು ಹೋದ್ರೂ ಪರವಾಗಿಲ್ಲ, ನೋಡಮ್ಮ ನಮ್ಮ ಕಣ್ಣಾಗ ನೀರು ತರಿಸ್ಬಾರ್ದು. ಅಯ್ಯೋ ಒಂದೊಂದು ಡೈಲಾಗ. ಆಮೇಲೆ ನೋಡ್ತೀವಿ ಅದೊಂದು ಕ್ವಾಟ್ಲೆ ಕಿಚನ್ ಅಂತ ಅರ್ಥ ಆಯ್ತು. ಆ ಪ್ರೋಮೋ ನೋಡಿ ನಾ ಏನ್ರಿ ಬಿಗ್ ಬಾಸ್ ಮಂದಿ ಬಂದು ಇಲ್ಲಿ ಏನು ಮಾಡತ್ತಾರೋ ಮರ ಅಂತ ಅಂದ್ಕೊಂಡಿದ್ದೆ. ಬಟ್ ಕೊನೆಗೂ ಅವರೆಲ್ಲರೂ ಸೇರಿ ಒಂದು ಹೊಸ ಪ್ರೋಗ್ರಾಮ್ ಇದು ಆವಾಗಲೇ ಹೇಳಿದ್ನೆಲ್ಲ ನಾನು. ಕಲರ್ಸ್ ಕನ್ನಡದವ್ರು ಕೆಳಗೆ ಬಿದ್ದಾರೆ. ಮ್ಯಾಲೆ ಎದ್ದೇಳಬೇಕು, ಪಟ ಎಬ್ಬಿಸ್ಬೇಕು. ಇಷ್ಟ ಅವ್ರ ತಲೆಯಾಗಿರ್ತಕ್ಕಂಥದ್ದು, ಬೇರೆದೇನಿಲ್ಲ. ಆ ಪಟ ಎಬ್ಬಿಸ್ಬೇಕಪ್ಪ ಅಂದ್ರೆ ಈ ಚಟ ಮಾಡಬೇಕು. ಅಂದ್ರೆ ಈ ಚಟ ಅಂತಂದ್ರೆ ಈ ಕಾರ್ಯಕ್ರಮಗಳು ಮಾಡ್ತಾ ಹೋಗ್ಬೇಕು. ಆ ಕಾರ್ಯಕ್ರಮಗಳು ಬಿಗ್ ಬಾಸ್ ಮನೆಯೊಳಗೆ ಯಾರು ಪಾಪ್ಯುಲಾರಿಟಿ ಇದ್ದಾರೆ ಅವರಿಂದನೇ ನಡೀತಿರ್ಬೇಕು ಕಾರ್ಯಕ್ರಮ. ಈಗ ಬೇರೆದು ಕಾರ್ಯಕ್ರಮನ ಅವ್ರಿಗೆ ನಿಗ್ಗೋದಂಗೆ ತಂಗಲ್ಲ. ಯಾಕಪ್ಪ ಅವ್ರು ಆ್ಯಕ್ಟ್ರಸ್ ಅಲ್ಲ. ಅದ್ರೊಳಗೆ ಆಲ್ಮೋಸ್ಟ್ ಅಲ್ಲಿ ಬಿಗ್ ಬಾಸಿಗೆ ಬರೋರೆಲ್ಲರೂ ಆರ್ಟಿಸ್ಟ್ಗಳೇ ಇರ್ತಾರೆ. ಬಟ್ ಇಲ್ಲಿ ಕ್ವಾಟ್ಲೆ ಕಿಚನ್ ಅಂತಕ್ಕಂಥದ್ದು ಇವರೆಲ್ಲರೂ ಸ್ವಲ್ಪ ಆ್ಯಕ್ಟಿಂಗ್ನಾಗ ಯಾರ್ಯಾರು ಡಲ್ ಅದಾರ ಅವ್ರನ್ನ ಸ್ವಲ್ಪ ಕರ್ಕೊಂಬಂದು ಒಂದು ಸ್ವಲ್ಪ ಎಬ್ಸಾಕಚ್ಚಾರ. ಈ ಕ್ವಾಟ್ಲೆ ಕಿಚನ್ ಒಳಗೆ ರಘು ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ ಗೊತ್ತಿಲ್ಲ. ಏನೋ ನಂದೊಂದು ಯೂಟ್ಯೂಬ್ ಚಾನಲ್ ಐತಿ, ನಾನು ಅದ್ರಾಗ ಮಾಡ್ಕೊಳಕತ್ತೀನಿ ಅಂತೇಳಿ ಏನೋ ಸೈಡ್ ಸಾರದನೋ ಇಲ್ಲಿ ಗೊತ್ತಿಲ್ಲ. ಇನ್ನು ಗಿಲ್ಲಿ ಕಾವ್ಯ ಇವರಿಬ್ಬರು ಫುಲ್ ಫೇಮಸ್ ಅದ. ಇವ್ರು ಎಲ್ಲಿಗೆ ಹೋದ್ರು ಕೂಡ ಫುಲ್ ಕ್ರೇಜ್ ಅದ. ಇವರಿಬ್ಬರಂತೂ ಈಗ ಸದ್ಯ ಫುಲ್ ಬಿಜಿ ಅದಾರೆ. ಇವ್ರು ಒಂದು ಸ್ವಲ್ಪ ಮಂದಿ ತುಕಾಲಿರೋ ಮಂದಿನ ಕರ್ಕೊಂಬಂದು ಮಾಡಾಕತ್ತಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಗಿಲ್ಲಿ ಅಂತೂ ಇದಕ್ಕೆ ಒಂದಿನ ಬಂದೇ ಬರ್ತಾನೆ. ಫೈನಲಿಗೆ ಬರ್ತಾನೋ, ಇದೇನು ವಾರ ನಡೀತೈತೋ ಏನು ನಡೀತೈತೆ ನನಗೊಂದು ಮಾಹಿತಿ ಗೊತ್ತಿಲ್ಲ. ಒಟ್ಟು ಗಿಲ್ಲಿ ಬಂದರೂ ಕೂಡ ಒಂದಷ್ಟು ಖುಷಿ ಸಿಗ್ಬೋದು ಅಂತಕ್ಕಂಥದ್ದು ವಿಚಾರ. ನಿಮಗೆ ಏನು ಅನ್ಸಕತ್ತೈತಿ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗ್ಬೋದು ಅಥವಾ ಸಕ್ಸಸ್ ಆಗಂಗಿಲ್ಲ ಅಂತಕ್ಕಂಥ ವಿಚಾರವನ್ನು ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸಕತ್ತೀನಿ. ಧನ್ಯವಾದಗಳು.